ತಡರಾತ್ರಿ ಆಂಧ್ರ ಕರಾವಳಿಗೆ ಅಪ್ಪಳಿಸಿದೆ ಮೋಂತಾ ಚಂಡಮಾರುತ 110 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ ಗಾಳಿ. ಭಾರಿ ಗಾಳಿ ಮಳೆಗೆ ಆಂಧ್ರ ಪ್ರದೇಶದಲ್ಲಿ 3 ಈಗಾಗಲೇ ಬಲಿಯಾಗಿದ್ದಾರೆ. ಮೋಂತಾ ಚಂಡಮಾರುತದ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈಗಾಗಲೇ ಅದು ಆಂಧ್ರ ಪ್ರದೇಶದ ಕರಾವಳಿಗೆ ಅಪ್ಪಳಿಸಿದೆ. 110 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ ಗಾಳಿ. ಭಾರಿ ಮಳೆಗೆ ಗಾಳಿಗೆ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ 3 ಬಲಿಯಾಗಿದ್ದಾರೆ. ಕಾಕಿನಾಡದ ಪೂರ್ವ ಕರಾವಳಿಗೆ ಅಪ್ಪಳಿಸಿದೆ ಈ ಸೈಕ್ಲೋನ್. ಹೆದ್ದಾರಿಯಲ್ಲಿ ಮುರಿದು ಬಿದ್ದಿದೆ ವಿದ್ಯುತ್ ತಂತಿ ಮತ್ತು ಮರಗಳು. ಗೋದಾವರಿ ಕೃಷ್ಣಾ ಜಿಲ್ಲೆಗಳಲ್ಲಿ ಎನ್ಡಿಆರ್ಎಫ್ ತಂಡ ಈಗಾಗಲೇ ತನ್ನ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ತಮಿಳುನಾಡು ಒಡಿಶಾದಲ್ಲೂ ಕೂಡ ಭಾರೀ ಮಳೆಯ ಎಚ್ಚರಿಕೆಯನ್ನ ಈಗಾಗಲೇ ನೀಡಲಾಗಿದೆ. ಮೋಂತಾ ಎಫೆಕ್ಟ್ ರಾಜ್ಯದ ಕೆಲ ಜಿಲ್ಲೆಗಳಲ್ಲೂ ಕೂಡ ಆಗ್ತಾ ಇದೆ. ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಕರಾವಳಿ ಜಿಲ್ಲೆಗಳಿಗೆ ನವೆಂಬರ್ 2ರವರೆಗೆ ಮಳೆಯ ಮುನ್ಸೂಚನೆಯನ್ನು ನೀಡಲಾಗಿದೆ. ದಕ್ಷಿಣ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿಂದು ಮಳೆಯಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ ಕೆಲ ಭಾಗಗಳಲ್ಲೂ ಕೂಡ ಸಾಧಾರಣ ಮಳೆಯಾಗುವಂಥ ನಿರೀಕ್ಷೆ ಇದೆ. ರಾಜ್ಯ ಹವಾಮಾನ ಇಲಾಖೆ ಮಳೆಯ ಮುನ್ಸೂಚನೆಯನ್ನು ಈಗಾಗಲೇ ನೀಡಿದೆ. ಮೋಂತಾ ಎಫೆಕ್ಟ್ ಬೆಂಗಳೂರು ನಗರದ ಕೆಲ ಭಾಗದಲ್ಲೂ ಕೂಡ ಸಾಧಾರಣವಾಗಿ ಮಳೆ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಅಲ್ಲ ಅನ್ನೋ ಒಂದು ಮಾಹಿತಿನ ಈಗಾಗಲೇ ರಾಜ್ಯ ಹವಾಮಾನ ಇಲಾಖೆ ನೀಡಿದೆ. ಇನ್ನು ಮೋಂತಾ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ 110 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಆಂಧ್ರದಲ್ಲಿ ಈಗಾಗಲೇ ಕರಾವಳಿಗೆ ಅಪ್ಪಳಿಸಿದೆ ಮೋಂತಾ. ಗೋದಾವರಿ ಕೃಷ್ಣಾ ಜಿಲ್ಲೆಗಳಲ್ಲಿ ಎನ್ಡಿಆರ್ಎಫ್ ತನ್ನ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತರ್, ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಮೋಂತಾ ಚಂಡಮಾರುತದ ಎಫೆಕ್ಟ್ನ ಈಗಾಗಲೇ ಆಂಧ್ರದಲ್ಲಿ 3 ಬಲಿಯಾಗಿದ್ದಾರೆ. ಇದರ ಎಫೆಕ್ಟ್ ಇನ್ನು ಎಷ್ಟು ದಿನಗಳ ಕಾಲ ಮುಂದುವರಿಯುವಂಥ ಸಾಧ್ಯತೆ ಇದೆ? ರಾಜ್ಯದ ಮೇಲೆ ಬೀರುವಂಥ ಪರಿಣಾಮದ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ. ಮಧುಸೂದನ್, ಆಂಧ್ರ ಪ್ರದೇಶದ ಕರಾವಳಿಯಲ್ಲಿ ನಿನ್ನೆ ಸಂಜೆ ಮೋಂತಾ ಚಂಡಮಾರುತದಿಂದ ಕೂಡ ಭೂಕುಸಿತ ಉಂಟಾಗಿದೆ. ಇದರ ಎಫೆಕ್ಟ್ ನಿಂದ ಸರಿಸುಮಾರು 15 ಜಿಲ್ಲೆಗಳಲ್ಲಿ ಅಲ್ಲಿಯ ಜನಜೀವನ ಅಸ್ತವ್ಯಸ್ತಗೊಂಡಿರುವಂತದ್ದು. ಈಗಾಗಲೇ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಕಾರ್ಯಾಚರಣೆ ಕೂಡ ಮಾಡ್ತಾ ಇದೆ. ಇವತ್ತು ಮತ್ತೊಂದು ವಿಚಾರ ಏನಂದ್ರೆ, ಇವತ್ತು ಅದು ವಾಯುವ್ಯದ ಕಡೆ ಸಾಗ್ತಾ ಇರೋದ್ರಿಂದ ಇದರ ಎಫೆಕ್ಟ್ ನಿಂದ ನೆರೆ ರಾಜ್ಯಗಳಾದಂತಹ ತಮಿಳುನಾಡು ಆಗಿರ್ಬೋದು, ಕರ್ನಾಟಕದ ಮೇಲೂ ಕೂಡ ಇದರ ಎಫೆಕ್ಟ್ ಆಗುತ್ತೆ. ಬಟ್ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಆಂಧ್ರ ಪ್ರದೇಶದಲ್ಲಿ ಈ ಸೈಕ್ಲೋನ್ ಇಂದ ಭೂಕುಸಿತ ಉಂಟಾಗಿದೆ. ಬಟ್ ಕರ್ನಾಟಕದಲ್ಲಿ ಯಾವುದೇ ಕಾರಣ ಕೂಡ ಎಲ್ಲೂ ಕೂಡ ಭೂಕುಸಿತ ಮುನ್ಸೂಚನೆ ಇಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ರಾಜ್ಯ ಹವಾಮಾನ ಇಲಾಖೆ ನಿನ್ನೆ ಕೂಡ ಸ್ಪಷ್ಟಪಡಿಸಿದೆ. ಬಟ್ ಇದು ಈ ಚಂಡಮಾರುತ ಏನಿದೆ ಇನ್ನೊಂದು ಇವತ್ತು ಸಂಜೆ ಅಥವಾ ನಾಳೆ ಅಷ್ಟರಲ್ಲಿ ದುರ್ಬಲ ಆಗುತ್ತೆ. ಇದರ ಪರಿಣಾಮ 2 ದಿನದಲ್ಲಿ ಮತ್ತೆ ಸಹಜ ಸ್ಥಿತಿಗೆ ಬರಬಹುದು. ಬಟ್ ಒಡಿಶಾ ಭಾಗದಲ್ಲಿ ಮಾತ್ರ 1-2 ದಿನ ಇದರ ಎಫೆಕ್ಟ್ ಇರಬಹುದು. ಬಟ್ ಇವತ್ತು ಸಂಜೆ ಅಥವಾ ನಾಳೆ ಅಷ್ಟರಲ್ಲಿ ಸೈಕ್ಲೋನ್ ದುರ್ಬಲ ಆಗುವುದರಿಂದ ಅದರ ಎಫೆಕ್ಟ್ ನಿಂದ ಕರ್ನಾಟಕ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅಥವಾ ನಾಳೆ ಸಂಜೆ ಅಷ್ಟರಲ್ಲಿ ಮುಕ್ತ ಆಗುವಂತಹ ಸಾಧ್ಯತೆ ಇದೆ. ಬಟ್ ಸದ್ಯಕ್ಕೆ ಒಡಿಶಾ ಭಾಗದಲ್ಲಿ ಪೂರ್ವ ಗೋದಾವರಿ ಆಗಿರ್ಬೋದು, ಮಚಿಲಿಪಟ್ಟಣ ಆಗಿರ್ಬೋದು, ಕಲಿಂಗಪಟ್ಟಣಂ, ವಿಶಾಖಪಟ್ಟಣಂ ಈ ಭಾಗದಲ್ಲಿ ಇದು ಹೆಚ್ಚು ಎಫೆಕ್ಟ್ ಆಗಿರೋದ್ರಿಂದ ಅಲ್ಲಿಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈಗಾಗಲೇ 65ಕ್ಕೂ ಅಧಿಕ ವಿಮಾನ ಹಾರಾಟ ಸ್ಥಗಿತ ಆಗಿದೆ. ಸರಿಸುಮಾರು 100ಕ್ಕೂ ಅಧಿಕ ರೈಲುಗಳ ಸಂಚಾರಕ್ಕೂ ಕೂಡ ವ್ಯತ್ಯಯ ಉಂಟಾಗಿದೆ. ಸದ್ಯಕ್ಕಲ್ಲಿ ಅಲ್ಲಿರುವಂತಹ ಡೇಂಜರ್ ಪೂರ್ವ ಗೋದಾವರಿಯಲ್ಲಿರುವಂತಹ ಎಲ್ಲಾ ಜನರನ್ನು ಸರಿಸುಮಾರು 25,000 ಜನರನ್ನು ಸ್ಥಳಾಂತರ ಮಾಡುವಂತಹ ಒಂದು ಕೆಲಸ ಕೂಡ ಆಗುತ್ತೆ. ಬಟ್ ಸದ್ಯಕ್ಕೆ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಇವತ್ತು ಕರಾವಳಿ ಭಾಗದಲ್ಲಿ ನವೆಂಬರ್ 2ರ ತನಕ ಮಳೆಯ ಮುನ್ಸೂಚನೆ ಇದೆ. ಅದರ ಜೊತೆಗೆ ಬೆಂಗಳೂರಿನ ಕೆಲ ಭಾಗಗಳಲ್ಲಿ ಮಾತ್ರ ಹಗುರದಿಂದ ಮಳೆಯಾಗುವಂತಹ ಸಾಧ್ಯತೆಯೂ ಇದೆ. ಬಟ್ ನಾಳೆ ಅಷ್ಟರಲ್ಲಿ ಇದು ದುರ್ಬಲ ಆಗುವುದರಿಂದ ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಇದರ ಎಫೆಕ್ಟ್ ಅಷ್ಟೇನು ಇರಲ್ಲ ಅನ್ನೋದನ್ನು ಕೂಡ ರಾಜ್ಯ ಹವಾಮಾನ ಇಲಾಖೆ ಸ್ಪಷ್ಟಪಡಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.